ಸಂಭ್ರಮ ಸಡಗರ ಅಂತೇಳಿ ನಮ್ಗಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂತಂದ್ರ ರಾಜಶೇಖರ್ ಪಾಟೀಲ್ ಅವರು ಆಡುವಂತ ಮಾತಿನಲ್ಲಿ ಒಂದು ಮಾತಾಡಿದ್ರು. ಏನ್ ಮಾತಾಡಿದ್ರಂದ್ರ ಅಪ್ಪವ್ರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಪಾಟೀಲ್ ಪರಿವಾರದವ್ರು ನಡೆದೀವಿ ಅಂತ ಹೇಳಿ ನಾನು ಬಹಳ ಹೆಮ್ಮೆಲಿಂದ ಇಷ್ಟಪಟ್ಟು ಹೇಳ್ತೀವಿ. ಉಭಯ ಪಾಟೀಲ್ ಪರಿವಾರದ ಗುರು ಮಾರ್ಗದರ್ಶನ ನಡೆಯುವಂತ ಯಾವ್ದಾದ್ರು ಕುಟುಂಬ ಇದೆ ಅಂದ್ರ ಅದು ಪಾಟೀಲ್ ಪರಿವಾರ ಅಂತ ಬಹಳ ಸಂತೋಷದಿಂದ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿರುವಂತ ಎಲ್ಲಾ ನನ್ನ ಸದ್ಭಕ್ತರು ಹಲವಾರು ಬಗ್ಗೆ ವಿಚಾರ ಮಾಡಿದ್ರಿ. ಏನಂತ ಜಾತ್ರೆ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತೇಳಿ. ಮೊದಲ್ ಜಾತ್ರೆ ಯಾಕಂತಾರ ಅಂತೇಳಿ ಮೊದಲು ನಾವು ಹೇಳ್ತೀನಿ. ಜಾತ್ರೆ ಇಟ್ ಇಸ್ ಎ ನ್ಯಾಷನಲ್ ಇಂಟಿಗ್ರೇಷನ್. ಭಾರತ ಭಾವೈಕ್ಯತೆ ತೋರಿಸುವಂತ ಒಂದು ಜಾತ್ರೆ. ಈ ಜಾತ್ರೆ ಯಾಕೆ ಮಾಡ್ತೀವಿ ಅಂತಂದ್ರು ನಾವೆಲ್ಲ ಒಂದು ಎಂಬ ಸಂಕೇತ ತೋರಿಸೋಲ್ಲ ಜಾತ್ರೆ ಮಾಡ್ತೀವಿ. ನಮ್ ಬಸವರಾಜ್ ಆರ್ಯ ಅವ್ರು ಹೇಳತ್ತ ಟೈಮ್ನಾಗ ಒಂದು ವಿಷಯ ಹೇಳಿದ್ರು, ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಸಣ್ಣವರಿಲ್ಲ, ಎಲ್ಲರೂ ಒಂದೇ ಎಂಬ ಭಾವನೆದಲ್ಲಿ ನಾವು ವೀರಭದ್ರ ಸ್ವಾಮಿ ಜಾತ್ರೆ ಮಾಡ್ತೀವಿ ಅಂತ ಹೇಳಿ. ನಾನು ಇರುವಂತ ಎಲ್ಲಾ ಭಕ್ತರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಸಣ್ಣ ಘಟನೆ ಆಯ್ತು. ಅಲ್ಲಿ ಒಬ್ಬ ಪತ್ರಕರ್ತ ಉದಾಹರಣೆಯಿಂದ ಏನೋ ಮಾತಾಡ್ದ. ಅವಾಗ ಒಬ್ಬ ಸ್ವಾಮಿಗಳು ಸುಂದರವಾದಂತ ಉತ್ತರ ಕೊಟ್ಟನು. ಭಗವಂತ ತಪಸ್ಸೆ ಮಾಡಿದಂತ ಒಬ್ಬ ಭಕ್ತ ತಪಸ್ಸೆ ಮಾಡಿ ಭಗವಂತ ಶಿವ ಪಾರ್ವತಿಯನ್ನು ಧರೆ ಕರೆದಂತ ಆ ತಂದಂತ ಸಂದರ್ಭದಲ್ಲಿ ಶಿವ ಅವನ ಭಕ್ತಿಗೆ ಮೆಚ್ಚು ಆ ಭಕ್ತ ಬೇಡಕ್ಕಿಂತ ಮುಂಚೆಗೆ ಎಲ್ಲ ಇಷ್ಟಾರ್ಥಗಳನ್ನ ಇಟ್ಟಂತ. ಆ ಭಕ್ತ ಏನೇನ್ ತಗೊಂಡು ಹೋದಾನಂತ? ರತ್ನ ಸಿಂಹಾಸನ, ಹೊನ್ನು, ಹೆಣ್ಣು, ಮಣ್ಣು, ಆಸ್ತಿ ಪಾಸ್ತಿ ಎಲ್ಲ ತಗೊಂಡೋದಂತ. ಅದ ಎರಡು ವಸ್ತುಗಳ ಆ ಭಗವಂತನ ಪಾದದಾಗಿದ್ದೀವಂತ. ಆ ಸಮಯದಲ್ಲಿ ಭಗವಂತ ನಗತಾನಂತ. ಅವು ಎರಡು ವಸ್ತು ಏನಾದ್ರೂ ಇದ್ದೀವಂತಂದ್ರ ಸಮಾಧಾನ ಹಾಗೂ ಶಾಂತಿ. ಇವತ್ತು ನಾವು ಸಮಾಧಾನ ಶಾಂತಿ ಎಲ್ಲಾದ್ರೂ ಕೇಳ್ಬೇಕಿತ್ತಂದ್ರ ಆ ವೀರಭದ್ರ ಮಹಾಸ್ವಾಮಿಯ ಪಾದದಲ್ಲಿ ನಾವು ಈ ವರ್ಷ ಬೇಡೋಣ. ಯಾಕಂದ್ರೆ ಸಮಾಧಾನದಿಂದ ಈ ಜಾತ್ರೆ ಮಾಡ್ಕೊಂಡು ಬರೋಣ ಎಂಬ ಮಾತನ್ನು ಹೇಳೋದ್ರ ಮೂಲಕ ಕಳೆದ ವರ್ಷ ಅದ್ಭುತವಾದಂತ ಒಂದು ಕಾರ್ಯಕ್ರಮಗಳು ಹಾಕೊಂಡ್ ಬಂದು ಈ ಜಾತ್ರೆ ಯಶಸ್ಸು ಪೂರ್ಣ ಮಾಡ್ಕೊಟ್ಟಿರ ನಮ್ಮ ಸಚಿವರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು. ನನ್ನ ಒಂದು ಅಪೇಕ್ಷೆ, ಯಾಕಂದ್ರ ಹುಮ್ನಾಬಾದ್ ಜನರು ನಾವು ಹೇಳುವಂತ ಮಾತು, ಗುರು ಪರಂಪರೆಯಲ್ಲಿ ನಡೆದುಕೊಳ್ಳುವಂತ ಗ್ರಾಮ ಯಾವ್ದಾದ್ರು ಅದು ನನ್ನ ಹುಮ್ನಾಬಾದ್ ಅಂತ ಹೇಳಿ ಬಹಳ ಹೆಮ್ಮೆಲಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಶಾಸಕರಿಗೆ ಅಂದ್ವಿ, ನಾವು ಈ ರೀತಿನೇ ಮಾಡ್ಬೇಕು ಅಪ್ಪ, ನೀವ್ ಏನಂತ್ರಿ ಅದು ಮಾಡ್ತೀವಿ. ನನ್ನ ಒಂದು ಸಣ್ಣದೊಂದು ಆಸೆ ಇದೆ. ಏನಾದ್ರೂ ಆಸೆ ಇದೆ ಅಂತಂದ್ರ ತಮ್ಮ ಉಭಯ ಪಾಟೀಲ್ ಪರಿವಾರದ ಒಂದು ನೇತೃತ್ವದಲ್ಲಿ ನಮ್ಮ ತೇರು ಕಟ್ಗಿ ತೇರು ಆಗ್ಬೇಕಂತೇಳಿ ನಮ್ಗೊಂದು ಆಸೆ ಇದೆ. ಯಾಕಂದ್ರೆ ತಾವು ಮಾಡಿದಂತ ಕಾರ್ಯ ಶಾಶ್ವತವಾಗಿರ್ಬೇಕು. ಇವತ್ತಂದ್ರೆ ಒಂದು ಸುಂದರವಾದಂತ ವೈಭವ ತರಬೇಕಿತ್ತಂದ್ರೆ ತನ್ನದೇ ಆದಂತ ವಿಚಾರಗಳು ಇದ್ದಾಗ ಮಾತ್ರ ಸಾಧ್ಯ ಆಯ್ತು ಎಂಬ ಮಾತನ್ನೇ ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಮಾತಾಡಿದ್ರಿ. ಲಕ್ಷಾಂತರ ಜನ ಬರ್ತದ ಅಂತ ಹೇಳಿ. ಆ ಲಕ್ಷಾಂತರ ಜನರಿಗೆ 3 ಕಣ್ಣುಗಳು ಕಾಯ್ಲತ್ತಾವ. ಯಾವ ಕಾಯ್ತಾವ ಅಂತಂದ್ರ ಮೊದಲನೇ ಕಣ್ಣು ನನ್ನ ಹುಮ್ನಾಬಾದ್ ಸದ್ಭಕ್ತರ ಒಂದು ಕಣ್ಣು. ಆ ಸಮಸ್ತ ಲಕ್ಷಾಂತರ ಭಕ್ತರ ಮನಸ್ಸನ್ನು ಗೆದ್ದುವಂತ ಕಣ್ಣು ಯಾವ್ದಾದ್ರು ನನ್ನ ಸದ್ಭಕ್ತರ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. 2ನೇ ಕಣ್ಣು ಯಾವ್ದಾದ್ರು ಇದ್ರ ನಮ್ಮ ಆರಕ್ಷಕ ಸಿಬ್ಬಂದಿಯವ್ರು ಅಂತೇಳಿ ಬಹಳ ಹೆಮ್ಮೆಲಿಂದ ಹೇಳಕ್ ಇಷ್ಟಪಡ್ತೀನಿ. 3ನೇ ಕಣ್ಣು ಏನಾದ್ರು ಇದಂದ್ರ ಆ ಸ್ವಯಂ ವೀರಭದ್ರ ಸ್ವಾಮಿ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಇಲ್ಲೆಲ್ಲರೂ ಕೂಡ ಎಲ್ಲಾ ಚೆನ್ನಾಗಿ ಮಾತಾಡಿದ್ರಿ. ಏನಂತ ಅಪ್ಪೋರೆ ಆ ಸಮಯಕ್ಕೆ ಮಾಡ್ಬೇಕು, ಈ ಸಮಯಕ್ಕೆ ಮಾಡ್ಬೇಕಂತ ಹೇಳಿ. ನಮ್ಮ ಪಾಟೀಲ್ ಪರಿವಾರದಲ್ಲಿ ಹುಮ್ನಾಬಾದ್ ಸದ್ಭಕ್ತರಲ್ಲಿ ಗುರು ಮಾರ್ಗದರ್ಶನ ನಡೆಯುವಂತ ಗ್ರಾಮದ ತಾವೆಲ್ಲರೂ ಒಂದಿದ್ರ ಅಂತ ಹೇಳಿ ಇತಿಹಾಸ ಪ್ರಸಿದ್ಧ ಜಾತ್ರೆ ಆಗ್ಯದ. ಯಾಕಂದ್ರೆ ನನ್ನ ಒಂದು ಆಸೆ ಏನಿದೆ ಅಂತಂದ್ರ ಬೆಳಗಿನ ಜಾವ 6 ಗಂಟೆಗೆ ಅಗ್ನಿ ಹಾಗೂ 6 ಗಂಟೆಗೆ ತೇರ್ ಮಾಡುವಂತ ಒಂದು ಯೋಜನೆ ಹಾಕೊಂಡಿವಿ. ಶಾಸಕರು ಕೂಡ ಒಪ್ಪಿದ್ದಾರೆ, ಮಾಜಿ ಶಾಸಕರು ಕೂಡ ಒಪ್ಪಿದ್ದಾರೆ. ಕೆಲವೊಂದು ಮಾತುಗಳು ಆಡ್ಬೋದು. ಇಲ್ಲಿರುವಂತ ಒಬ್ಬರು ಎಲ್ಲರೂ ಮಾತಾಡಕತ್ತಿರ ಏನ್ ವಿಚಾರ ಮಾಡತ್ತೀವಿ ಅಂದ್ರ 2 ನಾಣ್ಯಗಳು ಒಂದಾಗುವಂತಂದ್ರ ನಾವು ಯಾರು ಮಾತಾಡಲ್ಲ. ಅದನ್ನೂ ತಲೆಗೆ ಇಟ್ಟೋರಿ. ನಾವು ಆಡುವಂತ ಮಾತುಗಳು ಸಾಕಷ್ಟು ಆಡ್ಬೋದು, ಬಿದ್ದು ಹೋಗ್ಬೋದು, ಹೋಗ್ಬೋದು, ಹೋಗ್ಬೋದು. ಈಗ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದೆವು. ಸಾಕಷ್ಟು ವಿಚಾರಗಳು. ವೀರಭದ್ರ ಸಮರ್ಥ ಅದನ. ಯಾವ ಸಂದರ್ಭದಲ್ಲಿ ಆ ವೀರಭದ್ರ ಮಾಡಿಸ್ಕೋಬೇಕು ತನ್ನಿಚ್ಚಿನ ಮಾಡಿಸ್ಕೊಂಡ್ ಬಿಡ್ತಾನ. ನಾನು ಒಂದು ಮೊನ್ನೆ ಅನುಷ್ಠಾನ ಕೂತಾಗ ನಾವು ಕೂಡ ಮೇಲೆ ಹೋಗಿ ನೋಡಿದ್ವಿ. ಸಾಕಷ್ಟು ಮೂರ್ತಿಗಳು ಹಾನಿ ಒಳಗಾಗ್ಯಾವ. ನನ್ನ ಒಂದು ಆಸೆ, ನಮ್ಮ ಜಾತ್ರಾ ನಂತರ ಅದಕ್ಕ ಸರ್ಕಾರ ನಿಧಿಯಿಂದ ಆಗಲು, ತಮ್ಮ ನಿಧಿಯಿಂದ ಆಗಲು, ಯಾವ್ದ ನಿಧಿಯಿಂದ, ಅದಕ್ಕಿಂತ ಮುಂಚೆಗೆ ಹುಮ್ನಾಬಾದ್ ಸಮಸ್ತರ ಪ್ರತಿಯೊಬ್ಬರ ಮನೆಗೆ ನಾವು ಹೋಗಿ ದೇಣಿಗೆ ಸಂಗ್ರಹ ಮಾಡುವಂತ ಯೋಜನೆ ಹಾಕೋಣ ಮಾತನ್ನ ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಕೂಡ ತಮ್ಮ ಹಿತೈಷಿಗಳಾಗಿ ಬದುಕ್ರಿ. ಏನಂತಂದ್ರ ಮತ್ತೊಬ್ಬರನ್ನು ಕೆಟ್ಟದ್ ಬಯಸ್ಬೇಡ್ರಿ.
ಮತ್ತೊಬ್ಬರ ಬಗ್ಗೆ ಚಾಡಿ ಮಾತಾಡಬೇಡ್ರಿ, ಸಮಾಧಾನದಿಂದ ಶಾಂತಿಯಿಂದ ಈ ಜಾತ್ರೆ ಮಾಡ್ಕೊಂಡ್ ಬರಮಿ. ನಾನು ಆರಕ್ಷಕ ಸಿಬ್ಬಂದಿಯವರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಆಂಧ್ರ ಮಹಾರಾಷ್ಟ್ರದ ಲಕ್ಷಾಂತರ ಜನರು ಬರ್ತಾರ, ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವಂತ ಯೋಜನೆಗಳು ತಾವು ಹಾಕೊಡ್ರಿ. ನಾವು ಆರೋಗ್ಯ ಸಿಬ್ಬಂದಿಯವರಿಗೂ ಕೂಡ ಹೇಳ್ತೀವಿ, ಅವರ ಆರೋಗ್ಯ ಬಗ್ಗೆ ಗಮನ ಕೊಡಿರಿ. ಸ್ವಚ್ಛವಾದಂತ ನೀರು ಕೊಡೋಣ, ಸ್ವಚ್ಛವಾದಂತ ಊಟ ಕೊಡೋಣ, ಎಲ್ಲಕ್ಕಿಂತ ಮಿಗಿಲಾಗಿ ಸ್ವಚ್ಛವಾದಂತ ಮನಸ್ಸಿನಲ್ಲಿರುವಂತ ಪ್ರೀತಿ ಕೂಡ ಭಕ್ತರಿಗೆ ಹಂಚೋಣ ಎಂಬ ಮಾತನ್ನು ಹೇಳಿ ತಮ್ಮೆಲ್ಲರ ಅಂತಃಕರಣದಲ್ಲಿರುವಂತ ವೀರಭದ್ರ ಮಹಾಸ್ವಾಮಿ ಇವತ್ತು ತಾವೆಲ್ಲರೂ ಮಾತು ಕೇಳತ್ತೀರಿ. ಸುಂದರವಾದಂತ ಮಾತುಗಳು. ಆ ಭಗವಂತ ಯಾವ ರೀತಿ ಮನಸ್ಸಿನಾಗದಂದ್ರ ಆತ್ಮ परमात्माची स्वरूप आहे. आत्मा परमात्माची स्वरूप आहे, त्यांच्या कारण तुमच्या आत्मा शुद्ध ठेवा. ಇದರ ಅರ್ಥ ಏನಂದ್ರ ಭಗವಂತ ಎಲ್ಲಿ ನಿಲ್ಸೇನಂದ್ರ ನಮ್ಮ ಹೃದಯದಾಗ ನಿಲ್ಸೇನಂತ. ಇವತ್ತು ಆಡಿರುವಂತ ಮಾತುಗಳು ಸಾಕಷ್ಟು ಇರ್ಬೋದು, ಆ ಹೃದಯ ಕೂಡ ಅದೇ ರೀತಿಯ ಪವಿತ್ರತೆ ಇಟ್ಕೊಂಡ್ರೆ ಅಂದ್ರ ಅದ್ಭುತವಾದಂತ ವೀರಭದ್ರ ಮಹಾಸ್ವಾಮಿಯ ದರ್ಶನ ಕೂಡ ತಮಗೆ ಲಭಿಸಿರ್ತದೆ ಅಂತ ಹೇಳಿ ಎಂಬ ಮಾತನ್ನು ಹೇಳಿ ಉಭಯ ಪಾಟೀಲ್ ಪರಿವಾರದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರದಂತ ಮುಂಚೆ ನಾನು ಹುಮನಾಬ ಸಮಸ್ತ ಸದ್ಭಕ್ತರಿಗೆ ಒಂದು ಮಾತು ಹೇಳ್ತೀನಿ. ಏನಂತಂದ್ರ ತಾವೆಲ್ಲರೂ ಕೂಡ ಗಮನವಿಟ್ಟು ಕೊಟ್ಟಂತ, ಯಾಕಂದ್ರ ಕೊಟ್ಟಿದ್ದು ತನಗೆ ಪಚ್ಚಿಟ್ಟದ್ದು ಪರರಿಗೆ ಅನ್ಭವಂತ ವಿಚಾರ ಇಟ್ಕೊಂಡು ನಾವು ವೀರಭದ್ರ ಮಹಾಸ್ವಾಮಿ ಕಾರ್ಯಕ್ಕ ನಾನ್ ಮಾಡ್ತೀನಿ, ನೀನ್ ಮಾಡ್ತೀನಿ, ಅವ್ರು ಮಾಡ್ತಾರ, ಶಾಸಕರಂದ್ರು ಮಾಜಿ ಶಾಸಕರಂದ್ರು ನಾನು ಒಬ್ಬ ಭಕ್ತ ಆಗಿ ಬಂದಿನಂತೆ. ನಾವು ಕೂಡ ಒಬ್ಬ ಭಕ್ತರಾಗಿ ಆ ವೀರಭದ್ರ ಸರಳಿಂದ ದುಡಿತಾ ಇರ್ತೀವಿ ಎಂಬ ಮಾತನ್ನು ಮಗದೊಮ್ಮೆ ಹೇಳುವುದರ ಮೂಲಕ ಇಲ್ಲಿರುವಂತ ಎಲ್ಲರಿಗೂ ಒಂದು ಕಡೆ ಸಂದೇಶ ಕೊಡ್ಲಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಅಮಾವಾಸ್ಯೆ ದಿವಸ ಒಬ್ಬ ಹೆಣ್ಣು ಮಗಳು ನಮ್ಮ ಮಠಕ್ಕೆ ಬಂದಿದ್ದಳು. ಬಂದಿರುವ ಸಂದರ್ಭದಲ್ಲ ಆ ಹೆಣ್ಣು ಮಗಳು ಒಂದು ಮಾತು ಹೇಳೋರು. ಏನಂತ, ಅಪ್ಪ ನಮ್ಮ ಮನೆ ದರಿದ್ರತನ, ಪೀಡತನ, ಅಪ್ಪೆಸಿತನ ಎಲ್ಲ ತುತ್ತದಪ್ಪ, ಅದು ಹ್ಯಾಂಗ್ ದೂರ ಆಯ್ತದ, ನಿಮ್ ಪಾದ ನಮ್ಮ ಮನೆಗೆ ಹಾಕ್ರಿ ಅಂತ ಹೇಳಿ ನಾ ಹೆಣ್ಮಗಳಿಗೆ ಒಂದು ಸುಂದರವಾದಂತ ಉತ್ತರ ಕೊಟ್ಟಿವಿ. ಏನಂತಂದ್ರ, ನಿನ್ನ ಪೀಡಕ್ಕೂ ನನ್ನ ಪಾದಕ್ಕೆ ಸಂಬಂಧ ಬೇಕಲ್ಲ. ಪೀಡ, ದರಿದ್ರತನ, ಅಪ್ಪಿಸಿತನ ಯಾವಾಗ ಬೆಳೀತದಂದ್ರ ನಾವು ಮತ್ತೊಬ್ಬರ ಬಗ್ಗೆ ಕೆಟ್ಟದ ವಿಚಾರ ಮಾಡಿದಾಗ ಮಾತ್ರ ಬೆಳೀತದೆ ಎಂಬ ಮಾತನ್ನೇ ಹೇಳಿ ತಾವೆಲ್ಲರೂ ಒಂದು ಮನಸ್ಸಿನಿಂದ ಅದ್ಭುತವಾದಂತ ಜಾತ್ರೆ ಮಾಡ್ಕೊಂಡು ಬರಮ್ಮಿ. ನಾ ಭೂತೋ ನಾ ಭವಿಷ್ಯ ಅನ್ನುವಾಗೆ ಈ ಜಾತ್ರೆ ಮಾಡ್ಕೊಂಡು ಬರೋಣ ಎಂಬ ಮಾತನ್ನೇ ಹೇಳೋದ್ ಮೂಲಕ ನಾವು ಶರಣಪ್ಪ ಪಾಟೀಲ್ಗೂ ಕೂಡ ನಾವು ನೆನ್ಸ್ಬೇಕು ಗೊತ್ತ. ಯಾಕಂದ್ರೆ ದಾಸೋಹ ಮೂರ್ತಿಗಳವರು ಸುಮಾರು ಲಕ್ಷಾಂತರ ಜನರಿಗೆ ನಮ್ಮ ಕೈಲಿಂದ ತುಪ್ಪದ ಊಟ, ಹೋಳಿಗೆ ಊಟ ಉಣಿಸಿದ್ದು ನಮ್ಮ ನಿಜಕ್ಕೂ ಕೂಡ ಒಂದು ನಾವು ಕೂಡ ನೋಡಿವಿ. ಶಾಸಕರು ಎಲ್ಲರಿಗೂ ಒಂದು ಮಾತು ವಿನಂತಿಸ್ತೀವಿ. ಇವತ್ತು ಸಾಕಷ್ಟು ಜನರು ಒಂದು ಗೊಂದಲದಾಗಿದ್ದಾರ. ಅಲ್ಲಿ ಏನಾಯ್ತದ, ಇಲ್ಲಿ ಏನಾಯ್ತದ, ಎಲ್ಲೂ ಏನಾಗಲ್ಲ, ಅಪ್ಪವ್ರ ಜೊತೆಗೆ ಎಲ್ಲ ಟೀಕ್ ಟಾಕೆ ನಡೀತದೆ ಎಂಬ ಮಾತನ್ನೇ ಹೇಳಿ ತಮ್ಮೆಲ್ಲರ ಅಂತಃಕರಣದಲ್ಲಿರುವಂತಹ ವೀರಭದ್ರ ಮಹಾಸ್ವಾಮಿ ಆಯುರ್, ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತನ್ನು ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ಮಗದೊಮ್ಮೆ ನನ್ನ ಕೊಡೆಯ ಮಾತು ಏನ್ ಹೇಳ್ತೀನಿ ಅಂದ್ರ, ತಾವು ಬದುಕ್ರಿ, ಮತ್ತೊಬ್ಬರಿಗೆ ಬದುಕಲಿ, ಪ್ರೇರಣೆ ಆರಿ ಎಂಬ ಮಾತು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.